ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ರೀಸನ್ ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಆದೆ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ನಾವು ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೊರಟ್ವಿ. ಅಮ್ಮ ಮನೆಯಿಂದ ಅತ್ತಿಗೆ ಮನೆಗೆ ಓಡ್ತಾ ಇದ್ದೀವಿ. ಅತ್ತಿಗೆ ಮನೇಲಿ ಒಂದು ದೇವ್ರು ಮಾಡ್ತಾಯಿದ್ರು, ಚಿಕ್ಕದಾಗಿ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಹೊರಟಿದ್ವಿ. ಕಾರಲ್ಲಿ ನನ್ನ ದೊಡ್ಡಮ್ಮ ಮತ್ತು ನನ್ನ ಮಗ, ನಾನು, ನಮ್ಮ ದೊಡ್ಡಪ್ಪ ಮತ್ತು ನನ್ನ ಹಸ್ಬೆಂಡ್ ಹೊರಟ್ವಿ. ಟೂ ವೀಲರಲ್ಲಿ ಅಮ್ಮನೂ ಮತ್ತು ಅಣ್ಣಂಗೆ ಏನೋ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಅಮ್ಮನ ಕರ್ಕೊಂಡು ಟೂ ವೀಲರಲ್ಲೇ ಬರ್ತಾಯಿದ್ದ. ಅಪ್ಪ ಸ್ವಲ್ಪ ವರ್ಕ್ ಬ್ಯುಸಿ ಆದರು, ಹಾಗಾಗಿ ಅವರು ಬರೋದಕ್ಕೆ ಆಗಲಿಲ್ಲ. ಸೊ ನಾವು ಮನೆ ಬಿಟ್ಟಾಗ ಏನು ಮಳೆ ಬರೋ ಥರ ಏನಿರಲಿಲ್ಲ. ಬಟ್ ಆಲ್ಮೋಸ್ಟ್ ಊರು ರೀಚ್ ಆಗ್ತಿದ್ದೀವಿ ಅನ್ನೋ ಹಾಗೆ ಫುಲ್ಲು ವೆದರ್ ಚೇಂಜ್ ಆಗೋಯಿತು. ಸೊ ಹೀಗೆ ಆಗ್ತಿದೆ ವಾತಾವರಣ. ಮಳೆ ಯಾವಾಗ ಬರುತ್ತೋ, ಈ ಬಿಸಿಲು ಯಾವಾಗ ಬರುತ್ತೋ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಅಮ್ಮನಿಗೆ ಇಲ್ಲ ಕಾರಲ್ಲೇ ನೀನು ಜಾಯ್ನ್ ಆಗಿಬಿಡು, ಅಣ್ಣ ಬೇಗ ಹೋಗ್ತಾನೆ, ಮಳೆ ಬರೋ ಆಗಿದೆ ಅಂತ ಅಂದ್ಬಿಟ್ಟು ಅಮ್ಮನ್ನ ಕಾರ್ಗೆ ನಾವು ಕರ್ಕೊಂಡ್ವಿ. ಸೊ ಆಮೇಲೆ ಫುಲ್ಲು ನೇಚರ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿತ್ತು. ನಾನು ಅತ್ತಿಗೆ ಮನೆಗೆ ಅಪರೂಪಕ್ಕೆ ಹೋಗೋದಾದ್ರೂ ಬಟ್ ಅಲ್ಲಿಂದ ಹಳ್ಳಿ ವಾತಾವರಣ ಆಗಿರ್ಬೋದು, ನೇಚರ್ ತುಂಬ ಎಂಜಾಯ್ ಮಾಡ್ತೀನಿ. ನಾನು ಅತ್ತಿಗೆನ ಭಾರ್ಗವಿ ಅಂತಲೇ ಕರಿತೀನಿ. ಸೊ ಎಸ್, ಅವ್ರ ಊರಲ್ಲಿ ಹೋದಾಗೆಲ್ಲ ನಂಗೆ ತುಂಬ ಖುಷಿಯಾಗುತ್ತೆ ನೋಡಿ. ಅವ್ರ ಮನೆಗೆ ರೀಚ್ ಆದ್ವಿ. ಇದು ಅವ್ರ ಮನೆ, ಹಂಚಿನ ಮನೆ. ಈಗ ನಾವು ಹಂಚಿನ ಮನೆ ಎಲ್ಲ ನೋಡೋದು ತುಂಬಾ ರೇರ್ ಅನಿಸುತ್ತೆ. ಇವಾಗ ನಾವೂ ಅಷ್ಟೇ, ನಮ್ಮಮ್ಮ ಮನೆ ವಿಲೇಜಲ್ಲೇ ಇರೋದಾದ್ರೂ ಹಂಚಿನ ಮನೆಗಳೆಲ್ಲ ಕಾಣಿಸೋದೇ ಇಲ್ಲ, ತೀರಾ ಕಡಿಮೆ. ಸೊ ಇಲ್ಲಿ ಬಂದರೆ ಆ ವಾತಾವರಣ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನನಗೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಇವ್ರ ಮನೆಗೆ ಬರೋದಕ್ಕೆ. ಸೊ ಆಗಲೇ ನಮ್ಮ ದುಹಿತನೂ ನನ್ನ ಮಗ ಕಿತ್ಲಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಂದಿದು ನಿನಗೆ ಬೇಕು, ಅದು ಇದು ಅಂತ ಅವ್ರದ್ದು ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಜಗಳ. ಇವಾಗ ನಾನು ಇಲ್ಲಿ ಹತ್ಕೊಂಡು ಬಂದು ತೋರಿಸ್ತಾ ಇದ್ದೀನಲ್ಲ, ಮೆಟ್ಲು ಹತ್ಕೊಂಡು ಬಂದು, ಇದು ಅಟ್ಟ ಅಂತ ಕರೀತಾರೆ. ಅವ್ರ ಮನೇಲಿ ಅಟ್ಟ ಸಹ ಇದೆ, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಆರ್ಟ್ ಆದರೆ ಅಲ್ಲಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಟ್ರೆ ನಿಜವಾಗ್ಲೂ ಯಾವ ಇದು ಏನು ಎ ಸಿನೂ ಬೇಡ, ಯಾವ ಫ್ಯಾನು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇದು ಭಾರ್ಗವಿ ಅವರ ಅಜ್ಜಿ. ಆಮೇಲೆ ಇಲ್ಲಿ ಬಂದರೆ ಅವರ ಮಮ್ಮಿ, ನಮ್ಮ ಆಂಟಿ ಅಂತ ಕರಿತೀನಿ. ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ಅವರು ತುಂಬ ಚೆನ್ನಾಗಿದ್ದಾರೆ. ಇದು ಬ್ಯಾಕ್ ಸೈಡ್ ಬಂದ್ವಿ ನಾವು, ಮನೆ ಬ್ಯಾಕ್ ಸೈಡ್ ಏನಿದೆ ಅಂತ ನೋಡೋಣ ಅಂತ. ಇದು ಇರಲಿಲ್ಲ ನಾನು ಮುಂಚೆ ಬಂದಾಗ, ಬಟ್ ಇವಾಗ ಅವರು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಅಡುಗೆ ಎಲ್ಲ, ಪೂಜೆ ಎಲ್ಲ ಮುಗಿಸಿದ್ರು. ನಾವು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗ್ಬಿಟ್ಟಿತ್ತಲ್ವ. ಸೊ ಆಮೇಲೆ ನಾನ್ ವೆಜ್ ಅಡುಗೆ ಮಾಡಿದರು, ಮಟನು ಚಿಕನು ಎಲ್ಲ ಮಾಡಿದರು. ನಾವು ಊಟ ಮುಗಿಸ್ಕೊಂಡು ಒಂದು ವಾಕ್ ಹೋಗೋಣ, ನೇಚರ್ನ ಎಂಜಾಯ್ ಮಾಡೋಣ ಅಂತ ಹೊರಗಡೆ ಬಂದ್ವಿ, ಎಲ್ಲರೂ ಬಂದ್ವಿ. ಸೊ ನಾನಿಲ್ಲಿ ತೋರಿಸಿದ್ನಲ್ಲ ಒಂದು ಹೂವು, ಅದ್ರ ಹೆಸರು ಪುಟ್ಟಮಲ್ಲಿಗೆ ಗಿಡ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಆಂಟಿ ಹೇಳಿದ್ರು, ಇದು ಸುಮ್ಮನೆ ಕಿತ್ತುಬಿಟ್ಟು ನೆಟ್ಟಿದ್ರೂ ಚೆನ್ನಾಗಿ ಅಳ್ಕೊಂಬಿಡುತ್ತೆ, ಹೂವು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇಸ್ಕೊಂಡೆ, ಹಾಕೋಣ ಮನೇಲಿ ಅಂತ. ತುಂಬ ಚೆನ್ನಾಗಿತ್ತು. ಆಮೇಲೆ ಈ ನುಗ್ಗೆ ಸೊಪ್ಪಿಂದು ಮರ ಇದೆಯಲ್ಲ, ನಾವು ಇಲ್ಲಿ ನೋಡೋದೇ ರೇರು. ಅಲ್ಲಿ ಯಥೇಚ್ಛವಾಗಿ ಎಲ್ಲಂದ್ರಲ್ಲೇ ಇದೆ. ಸೊ ನನಗೆ ಅದೊಂದು ಖುಷಿ ಆಯ್ತಾಯಿತ್ತು. ನುಗ್ಗೆ ಸೊಪ್ಪು ಸಿಗೋದು ರೇರ್, ಅದು ಕಾಸು ಕೊಟ್ಟು ತೊಗೋಬೇಕು. ಈ ಹಳ್ಳಿ ಸೈಡ್ ಆದರೆ ಎಲ್ಲ ಹಂಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಹಿಂದಿದ್ದೀನಲ್ಲ, ಇದು ಒಂದು ನಾಲೆ ಅಂತ ಕರೀತಾರಂತೆ. ನನಗೂ ನಿಜವಾಗ್ಲೂ ಐಡಿಯಾ ಇರಲಿಲ್ಲ, ನಾಲೆ ಅಂತಾರಂತೆ. ಸೊ ಇದು ಏನೇನೋ ಈ ಹೊಲದಲ್ಲಿ ಗದ್ದೆಲೆಲ್ಲ ಬರ್ತಿರೋ ವೇಸ್ಟೇಜ್ ನೀರು ಅದರ ಕೆಳಗಡೆ ಎಲ್ಲ ಹರಿತಾ ಇರುತ್ತೆ. ಸೊ ಅದನ್ನು ನಾಲೆ ಅಂತ ಕರೀತಾರಂತೆ. ಇಲ್ಲಿ ಬರ್ತಾ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ, ತೆಂಗಿನ ಮರಗಳು, ಫುಲ್ಲು ನೇಚರೇ ವಾವ್ ಅನ್ಬೋದು. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ, ಓಡಾಡೋದು ಕೆಲಸ. ನಾನಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸೈಡ್ ಬಂದರೆ, ಈ ಕಡೆ ಬಂದರೆ ನಾವು ಆಲೆ ಮನೆ ಸಹ ನೋಡ್ಬೋದು, ಬೆಲ್ಲ ಮಾಡೋವಂಥದ್ದು. ಆವಾಗ ಮಾಡ್ತಾಯಿದ್ರಂತೆ, ಬಟ್ ಇವಾಗ ಸ್ಟಾಪ್ ಆಗಿದೆ. ಸರಿ, ಹಾಗೆ ನಾವು ಅಲ್ಲಿಂದ ಹೊರಟ್ವಿ, ಮನೆಗೆ ಬಂದ್ವಿ. ಅಂಕಲ್ಲು ಆಲ್ರೆಡಿ 6 o'clock ಒಳಗಡೆ ಹಾಲು ಕರೀತಾರೆ. ಸೊ ಹಾಗಾಗಿ ಹಾಲು ಕರಿಯೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ಮಾತಾಡ್ತಾಯಿದ್ರು, ಕಾಮಿಡಿ ಮಾಡಿಕೊಂಡು. ನಾವು ಸಹ ಬಂದು ಜಾಯ್ನ್ ಆದ್ವಿ. ನಮ್ಮ ದೊಡ್ಡಪ್ಪ ತುಂಬ ಜಾಲಿಯಾಗಿರ್ತಾರೆ,
ತುಂಬ ಒಂದು ಫ್ರೆಂಡ್ ಥರನೇ ಫೀಲ್ ಆಗುತ್ತೆ ನಮ್ಮ ದೊಡ್ಡಪ್ಪನ ಜೊತೆ ನಿಜವಾಗ್ಲೂ. ಅವರು ದೊಡ್ಡಪ್ಪ ಅನ್ನೋ ಒಂದು ಭಾವನೆನೇ ಬರಲ್ಲ ನನಗೆ. ಒಂದು ಬೆಸ್ಟ್ ಫ್ರೆಂಡ್ ನನಗೆ ನಮ್ಮ ದೊಡ್ಡಪ್ಪ ನಿಜವಾಗ್ಲೂ. ಹಾಗೆ ನಮ್ಮ ದೊಡ್ಡಮ್ಮನೂ ಸಹ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ನನಗೆ ಇಬ್ಬರು ದೊಡ್ಡಪ್ಪ ದೊಡ್ಡಮ್ಮಂದಿರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಹಾಗೆ ಹಾಲು ಕರಿಯೋದಕ್ಕೆ ಅಂಕಲ್ ಸ್ಟಾರ್ಟ್ ಮಾಡಿದ್ರು. ಆ ಹಾಲು ಕರಿಯುವಾಗ ಸೌಂಡ್ ಬರುತ್ತಲ್ಲ, ಹೇಗಿರುತ್ತೆ ಅಂತ ಕೇಳಿ. ಹಾಗೆ ಅಂಕಲ್ ಹಾಲು ಕರಿತಾ ಇದ್ರು, ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಅವ್ರು ಕುಲುಮೆ ಮಾಡೋವಂಥ ಜಾಗ. ಈಗ ಮುಚ್ಚು ಕುಡ್ಲಿ ಎಲ್ಲ ರೆಡಿಮೇಡ್ ತೊಗೊತಾರೆ, ಯೂಸ್ ಮಾಡ್ತಾರೆ. ಕುಲುಮೆಗೆ ಹೋಗಿ ಮಾಡಿಸೋದೆಲ್ಲ ಕಡಿಮೆ. ಬಟ್ ಅದು ಕುಲುಮೆಯಲ್ಲಿ ಮಾಡಿಸೋವಂಥದ್ದು ತುಂಬ ಗಟ್ಟಿಯಾಗಿರುತ್ತೆ, ಲೈಫ್ ಬರುತ್ತೆ. ಅಂಕಲ್ ಹಾಲು ಕರೆದಿದ್ದಾಯಿತು, ಅದನ್ನು ಬೇರೆ ಇದಕ್ಕೆ ಬೇರೆ ಹಾಲ್ದು ಕ್ಯಾನ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊತಾ ಇದ್ರು. ಅಷ್ಟು ಈಸಿ ಅಲ್ಲ, ಎಲ್ಲದೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲಿ ನಾನು ಮೊನ್ನೆ ಗ್ರಾಮ ದೇವತೆಗೆ ಅಮ್ಮ ಮನೆಗೆ ಹೋಗಿದ್ನಲ್ಲ, ಅಂಕಲ್ ಆಂಟಿ ಸಹ ಬಂದಿದ್ದರು. ಬಟ್ ಅವರು ಟೈಮ್ ಆಗೋಯಿತು. 5 ಗಂಟೆ ಆಗಿದ ತಕ್ಷಣ ಅವರು ಪಾಪ ಎಷ್ಟು ಒದ್ದಾಡಿದ್ರಂದರೆ ಹಾಲು ಕರೀಲೇಬೇಕು ಅಂತಂದ್ಬಿಟ್ಟು ಹೊರಟ್ಬಿಟ್ರು. ನಿಜ, ಒಂದು ಈ ಮನೇಲಿ ಯಾವುದೇ ಪ್ರಾಣಿ ಇದ್ರೂ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದನ್ನು ನಾವು ಎಷ್ಟು ಸೇಫಾಗಿ ನೋಡ್ಕೋಬೇಕು. ಯಾಕಂದರೆ ಅವ್ರಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾವುದೂ ಇರಲ್ಲ. ಸೊ ಅಂಕಲ್ ಹಾಲು ಹಾಕ್ಬಿಟ್ಟು ಬಂದರು, ಡೈರಿಗೆ ಹಾಕ್ಬಿಟ್ಟು. ಹಾಗೆ ನೋಡಿ, ಎತ್ತಿನ ಗಾಡಿ ಸಹ ಹೋಗ್ತಾ ಇತ್ತು. ಸೊ ಎತ್ತಿನ ಗಾಡೀಲಿ ಕುತ್ಕೊಂಡು ಹೋಗೋದ್ರ ಮಜಾನೇ ಬೇರೆ. ಯಾರ್ಯಾರು ಎತ್ತಿನ ಗಾಡೀಲಿ ಹೋಗಿದ್ದೀರೋ ದಯವಿಟ್ಟು ಕಮೆಂಟ್ಸ್ ಮಾಡಿ. ನಾನು ಒಂದೇ ಒಂದು ಸರಿ ಮಾತ್ರ ನಾನು ಚಿಕ್ಕ ಹುಡುಗಿ ಇದ್ದಾಗ ಹೋಗಿರೋದು. ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಸಂಜೆ ಹಾಗೆ ಹೋಯ್ತು, ಮನೆಗೆ ಹೊರಟ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರೋ ಬೆಲ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟಾಟಾ. ಟೇಕ್ ಕೇರ್.